ಸ್ನೇಹಿತರೆ ನಮಸ್ಕಾರ. ನಾನು ಅಶೋಕ್, BMTC ಡಿಪೋ 36. ಸ್ನೇಹಿತರೆ, ವೆಸ್ಟ್ ಡಿವಿಷನ್ನಲ್ಲಿ ನಾನು ವರ್ಕ್ ಮಾಡ್ತೀನಿ. ಡಿಪೋ 36ಅಲ್ಲಿ ನನ್ನ ಗಾಡಿಗೆ ಬಂದು 6015ನಲ್ಲಿ ಪ್ರೆಸೆಂಟಿಗೆ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಜನ ಸ್ನೇಹಿತರು ನಾನು ಸ್ವಲ್ಪ ಯೋಗಾಭ್ಯಾಸ ಮಾಡೋದ್ರಿಂದ ತುಂಬ ಜನ ಸ್ನೇಹಿತರು ನನಗೆ ಹೇಳ್ತಾ ಇರ್ತಾರೆ, ಮಂಡಿ ನೋವು ಬರ್ತಾ ಇದೆ ಅಂತ ಹೇಳಿ, ಅಂದರೆ ಒಂದೇ ಕಾಲು ಮಂಡಿ ನೋವು ಬರ್ತಾಯಿದೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಮಂಡಿ ನೋವು ಬರ್ತಕ್ಕಂಥದ್ದು ಕ್ಲಚ್ನ ಅಪ್ಡೇಟ್ ಮಾಡೋದ್ರ ರೀತಿಯಲ್ಲಿ ತೊಂದರೆ ಇದ್ದಾಗ ಮಂಡಿ ನೋವು ಬರುತ್ತೆ, ಮತ್ತು ಸ್ವಲ್ಪ ಹಾರ್ಡಾಗಿದ್ದಾಗಲೂ ಕೂಡ ಮಂಡಿ ನೋವು ಬರೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಫುಲ್ಲು ಈ BS6 ಮಂಡಿ ನೋವು ಅಂತ ಹೇಳ್ತಾರೆ. ಅವ್ರು ಏನೇನು ತಪ್ಪು ಮಾಡ್ತಾ ಇರ್ತಾರೆ BS6 ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಗಾಡಿ ನಿಂತಿದೆ ಅಂತಂದರೆ ಇದು ನೆಲಮಂಗಲ ಬಸ್ ಸ್ಟಾಪಲ್ಲಿ ನಿಂತಿರ್ತಕ್ಕಂಥ ಒಂದು ಗಾಡಿ ಆಲ್ಟ್ ಆಗಿದೆ. ಈ ಸಮಯದಲ್ಲಿ ನಾನು 10 ಗಂಟೆ 10:15 ಟೈಮಲ್ಲಿ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ ಅಂತ ಆ ಥರ ಪ್ರಾಬ್ಲಮ್ ಬರುತ್ತೆ ಅಂತ ನನ್ನ ಗಾಡಿನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಸ್ವಲ್ಪ ಬದಲಾಯಿಸ್ಕೊಳ್ಳಿ, ತಿಳ್ಕೊಳ್ಳಿ. ಈ ಮುಖ್ಯವಾಗಿ ನಾವು ಗಾಡಿನ ಓಡಿಸ್ಬೇಕಾದ್ರೆ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ, ಕ್ಲಚ್ ಆಪ್ರೇಟ್ ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಾವು ಕೂತ್ಕೊಳ್ತಕ್ಕಂಥ ಪೊಸಿಷನ್ ಮೇನ್. ಏನಕ್ಕೆ ನಾವು ಕೂತ್ಕೊಳ್ಳೋ ಪೊಸಿಷನ್ ಹೆಂಗಿದಕ್ಕೆ ಕಾರಣ ಆಗುತ್ತೆ ಅಂತಂದರೆ, ಒಂದು ನೋಡಿ, ನಾವು ಗಾಡಿ ಕೂತ್ಕೊಳ್ತೀವಲ್ಲ, ಕ್ಲಚ್ ಆಪ್ರೇಟ್ ಮಾಡಬೇಕಾದ್ರೆ ನಾವು ಕ್ಲಚ್ಚನ್ನು ಆಪ್ರೇಟ್ ಮಾಡ್ತೀವಲ್ಲ, ನಮ್ಮ ಕಾಲು ಮಂಡಿ ಪೂರ್ತಿ ರೀತಿ ಒಳಗಡೆ ಹೋಗಬೇಕು, ತಿಳಿತಾ? ಆದರೆ ನಾವು ಪೂರ್ತಿ ಆ ರೀತಿ ಹೋಗಂಗೆ ನಾವು ಕ್ಲಚ್ಚಿನ ಸೀಟ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೀಟ್ನ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಅಷ್ಟಕ್ಕೆ ಮಾತ್ರ ಹೋಗಂಗೆ ಕೂತ್ಕೋಬೇಕು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಹಾಗೆ ಗಮನಿಸ್ತಾ ಇರಿ ನೋಡಿ, ಈ ಥರ ಸೀಟ್ ಹೇಳ್ಕೊತಾರೆ, ಪೂರ್ತಿ ಸೀಟ್ ಹೇಳ್ಕೊತಾರೆ, ಸ್ಟೇರಿಂಗ್ ಇಲ್ಲಿಗಿರುತ್ತೆ, ಮತ್ತು ಈ ರೀತಿ ಕೂತ್ಕೊಳ್ತಾರೆ. ಆವಾಗ ನೀವೇನು ಮಾಡ್ತೀರಿ, ಕ್ಲಚ್ ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕ್ಲಚ್ ಅರ್ಧ ಮಾತ್ರ ಹೋಗುತ್ತೆ. ಈ ಕಾಲು ಏನಾಗುತ್ತೆ, ಈ ಸ್ಟೇರಿಂಗ್ ಹತ್ರ ಇದೆ ರಾಡ್ ಬರುತ್ತಲ್ಲ ನೋಡಿ, ಇಲ್ಲಿ ಈ ಸ್ಟೇರಿಂಗ್ ರಾಡ್ ಬರುತ್ತಲ್ಲ, ಇಲ್ಲಿ ಹ್ಯಾಂಡ್ಲ್ ಬಂದಿದೆ ನೋಡಿ, ಅಡ್ಜಸ್ಟ್ಮೆಂಟ್ ರಾಡ್ ಇದೆಯಲ್ಲ, ಅಡ್ಜಸ್ಟ್ಮೆಂಟ್ ರಾಡಿಗೆ ಕಾಲು ತಿಕ್ತಾ ಇರುತ್ತೆ. ಈ ರೀತಿ ತಿಕ್ಕಿದಾಗ ಏನಾಗುತ್ತೆ, ಇಲ್ಲೂ ಕೂಡ ನೋವು ಬರುತ್ತೆ. ನೀವು ಮಂಡಿನ ಪೂರ್ತಿ ಒತ್ತೋದಕ್ಕೆ ಪ್ರೆಷರ್ ಏನಾಗುತ್ತೆ, ಪೂರ್ತಿ ಮಂಡಿ ಮೇಲೆ ಪ್ರೆಷರ್ ಬೀಳುತ್ತೆ. ಆದರೆ ಇಲ್ಲಿ ಯಾವಾಗ ನಾವು ಕ್ಲಚ್ಚನ್ನು ಈ ರೀತಿ ಸೀಟನ್ನು ಮುಂದೆ ಹೇಳ್ಕೊಂಡು ಕ್ಲಚ್ಚನ್ನು ನಾವು ಪ್ರೆಸ್ ಮಾಡ್ತೀವಿ, ಇಡೀ ಒತ್ತಡ ನಮ್ಮ ಈ ಕೆಳಗಡೆ ಮಂಡಿ ಮೇಲೆ ಬೀಳುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಕೆಳಗಡೆ ಮಂಡಿ ಮೇಲೆ ಬೀಳುತ್ತೆ. ಈ ರೀತಿ ಬೀಳೋದ್ರಿಂದ ಈ ಮಂಡಿ ಆ ಕಡೆ ಈ ಕಡೆ ಭಾಗ ಒತ್ತಡಕ್ಕೆ ಒಳಗಾಗುತ್ತೆ. ಯಾವ ಒತ್ತಡಕ್ಕೆ ಒಳಗಾದಾಗ ಏನಾಗುತ್ತೆ, ನಮಗೆ ಈ ಮಂಡಿ ನೋವು ಬರ್ತಕ್ಕಂಥದ್ದು ತುಂಬ ಸಹಜವಾಗುತ್ತೆ. ಅದಕ್ಕೆ ಆ ರೀತಿಯಿಂದ ಈ ತೊಂದರೆಯಿಂದ ಏನು ಮಾಡಬೇಕು, ಮುಕ್ತಿ ಹೊಂದಬೇಕು ಅಂತಂದು ಇದು ಸಿಂಪಲ್. ಇದು ಸ್ವಲ್ಪ ಸೀಟನ್ನು ಈ ರೀತಿ ಮಾಡಿಕೊಂಡಾಗ ನೋಡಿ, ಕ್ಲಚ್ ಫುಲ್ ಒಳಗಡೆ ಹೋಗ್ಬೇಕು. ಅವಾಗ ಏನಾಗುತ್ತೆ ಅಂತಂದರೆ, ಈ ಎರಡು ಭಾಗ ಬರ್ತದಲ್ಲ, ಈ ಜಾಯಿಂಟ್ ಭಾಗ ಬರುತ್ತೆ ನೋಡಿ, ಈ ಜಾಯಿಂಟ್ ಭಾಗ ಸ್ಟ್ರೈಟ್ ಆಗುತ್ತೆ. ಸ್ಟ್ರೈಟ್ ಆಗೋದ್ರಿಂದ ಪೂರ್ತಿ ಒತ್ತಡ ನಿಮಗೆ ಮಧ್ಯದ ಮಂಡಿ ಮತ್ತು ಹಿಂದಿನ ಮಸಲ್ಸ್ ಮೇಲೆ ಮತ್ತು ಮೂಳೆ ಮೇಲೆ ಬೀಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರೆಷರು ಬರೋದಿಲ್ಲ. ಆ ರೀತಿ ಪ್ರೆಷರ್ ನಿಮಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆರಾಮಾಗಿ ನೀವು ಡ್ರೈವ್ ಮಾಡ್ಬೋದು, ಮಂಡಿ ನೋವು ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಒಂದು ವಿಡಿಯೋ ಆಯಿತು ಅಂತಂದರೆ, ಇನ್ನೊಂದು ಫಾಲ್ಟ್ ಏನಾಗುತ್ತೆ ಅಂತಂದರೆ, ನೀವು ಯಾವಾಗ ಹತ್ತಿರದಲ್ಲಿ ಕೂತ್ಕೊಂಡು ಸ್ಟೇರಿಂಗ್ ಈ ರೀತಿ ನೀವು ಡ್ರೈವ್ ಮಾಡ್ತೀರಿ, ಆಗ ಈ ಕೈ ಮತ್ತು ಈ ಶೋಲ್ಡ್ರ್ ಇದೆಯಲ್ಲ, ಈ ಶೋಲ್ಡ್ರ್ ಕೂಡ ಪ್ರಾಬ್ಲಮ್ ಆಗುತ್ತೆ. ನನ್ನ ಕೈ ನೋಯ್ತಾ ಇದೆ, ಬೆನ್ನು ನೋಯ್ತಾ ಇದೆ, ಕೈ ಈ ಥರ ಅಂತ ಇದೆ ಅಂತೇಳಿ ನೀವು ಹೇಳ್ತೀರಲ್ವ, ಈ ರೀತಿ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಬೆನ್ನು ಕೂಡ ನೋವು ಬರುತ್ತೆ, ಶೋಲ್ಡ್ರ್ ಕೂಡ ಪೇನ್ ಬರುತ್ತೆ. ಯಾವಾಗ ಈ ಗಾಡಿನ ಸ್ಟೇರಿಂಗ್ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಈ ಥರ ಫುಲ್ ರೌಂಡ್ ಬರೋಕ್ಕೆ ಯೂಸ್ ಮಾಡ್ತೀವಿ, ಆಗಲೂ ಕೂಡ ನೋಡಿ ಹಿಂಗೆ ಅಂದಾಗ ಈ ಮೂಳೆ ಭಾಗ ಯಾವಾಗ ತಿರುತ್ತೆ ಆಗ ಕೂಡ ನೋವು ಬರುತ್ತೆ. ಆಮೇಲೆ ಕೆಲವು ಸಿಂಗಲ್ ಹ್ಯಾಂಡ್ ಡ್ರೈವ್, ದಯವಿಟ್ಟು ಸಿಂಗಲ್ ಹ್ಯಾಂಡ್ ಡ್ರೈವ್ ಮಾಡಬೇಡಿ. ಡ್ರೈವ್ ಮಾಡಬೇಕು ಅಂತಂದರೆ ನೀವು ಸಾಮಾನ್ಯ ಎರಡು ಕೈನ ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಡ್ರೈವ್ ಮಾಡಬೇಕೇ ಹೊರತಾಗಿ ದಯವಿಟ್ಟು ಕೈನ ಈ ರೀತಿ ಕೆಳಗಡೆ ಇಟ್ಕೊಂಡು ಡ್ರೈವ್ ಮಾಡಬೇಡಿ. ಇದು ಕೂಡ ಮೋಸ್ಟ್ ಡೇಂಜರಸ್ಸು, ಯಾಕಂದರೆ ಅಲರ್ಟ್ ಆಗಲಿಕ್ಕೆ ತುಂಬ ರಿಸ್ಕ್ ಆಗುತ್ತೆ. ಆಮೇಲೆ ಸೀಟು ನೇರವಾಗಿರಬೇಕು. ದಯವಿಟ್ಟು ಸೀಟ್ನ ಕೆಲವ್ರು ನೋಡಿದ್ದೀನಿ ಈ ರೀತಿ ಬೆಂಡ್ ಮಾಡ್ಕೊಳ್ತೀರಿ. ಈ ರೀತಿ ಬೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, L4 L5 ಹೀಗೆ ಪ್ರಾಬ್ಲಮ್ ಆಗುತ್ತೆ. L4 L5 ಪ್ರಾಬ್ಲಮ್ ಆಯಿತು ಅಂತಂದರೆ ಬ್ಯಾಕ್ ಪೇನ್ ತನ್ನಿಂತಾನೇ ಶುರುವಾಗುತ್ತೆ. ನೋಡಿ, ಇದಿಷ್ಟು ಪ್ರಾಬ್ಲಮನ್ನು ನಾವು ಮಡಿಕೊಂಡು ಕಾಲು ನೋವು, ಮಂಡಿ ನೋವು ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟು ರೈಟ್ ಲೆಗ್ಗೇನು ನಿಮ್ಗೆ ನೋವು ಬರೋಲ್ಲ ಅಂತ ಹೇಳಿದ್ರೆ ಅದು ಕೂಡ ನೋವು ಬರುತ್ತೆ. ಯಾಕೆ ಅಂತಾರೆ, ಯಾವಾಗ ನಾವು ಹತ್ತಿರದಲ್ಲಿ ಕೂತ್ಕೊಳ್ತೀವಿ ನಮ್ಮ ಪ್ರೆಷರ್ ಏನಾಗುತ್ತೆ, ಇದು ಪಾದ ಅಂತಂದರೆ ಈ ಪಾದದ ಇಮ್ಡಿ ಮೇಲೆ ಪ್ರೆಷರ್ ಬೀಳುತ್ತೆ. ಅಷ್ಟು ಮಾತ್ರ ಪ್ರೆಷರ್ ಬೀಳೋದ್ರಿಂದ ನಿಮ್ಗೆ ಈ ಪಾದ ಕೂಡ ಇಮ್ಡಿ ನೋವು ಬರುತ್ತೆ. ಈ ಫಸ್ಟು ಲೆಫ್ಟಲ್ಲಿ ಮಂಡಿ ನೋವು ಬಂತು ಅಂತಂದರೆ ರೈಟ್ ಲೆಗ್ಗಲ್ಲಿ ನಿಮಗೆ ಇಮ್ಡಿ ನೋವು ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಮ್ಮ ಪಾದದ ಭಾಗದ ಈ ಮೇಲಿನ ಪದರ ನಮ್ಮ ಹೃದಯ, ಕಿಡ್ನಿಗೆ ಮತ್ತು ಮೆದುಳಿಗೆ ಈ ಸಂಬಂಧಪಟ್ಟಂತೆ ಇರುತ್ತೆ, ಆವಾಗ ನಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ತಿಳಿತಾ? ಇದು ಮೇನ್ ಫಾಲ್ಟ್ ಆಗುತ್ತೆ. ಈ ಕಾಲು ನೋವು ಬರೋದಕ್ಕೆ ಇದು ಕೂಡ ಮೇನ್ ಫಾಲ್ಟ್ ಆಗುತ್ತೆ. ಬೆನ್ನು ಕೂಡ ಇದರಿಂದ ನೋವು ಬರುತ್ತೆ. ಆದ್ದರಿಂದ ಸೀಟ್ ಅಡ್ಜಸ್ಟ್ಮೆಂಟ್ ನಿಮ್ದು ಏನು ತೋರಿಸಿದ್ನಲ್ಲ ಅದೇ ಥರ ಮಾಡೋದ್ರಿಂದ ತುಂಬ ಉಪಯುಕ್ತವಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ನನ್ನ ಅನುಭವ. ಯಾಕೆಂದರೆ ಸುಮಾರು ಜನ ನಮ್ಮ ಸ್ನೇಹಿತರು ಕೇಳಕ್ಕೆ ಬಂದಾಗ ಫಸ್ಟು ಮಂಡಿ ನೋವು ಅಂತ ಏನು ಹೇಳಿದಾಗ ಫಸ್ಟ್ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸ್ವಲ್ಪ ದಿನ ಪ್ರಯತ್ನ ಪಡಿ, ಆ ನಂತರ ನಿಮ್ಗೆ ಅದು ಆಗಿಲ್ಲ ಅಂತಂದರೆ ಬನ್ನಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನನಗೂ ಕೂಡ ಹಿಂದೆ ಬೆನ್ನು ಆಪ್ರೇಷನ್ ಆಗಿದೆ.
ತುಂಬ ಪೇಯ್ನ್ ಇರುತ್ತೆ. ಅದರಿಂದ ಈ ಸೀಟ್ ಬೆಲ್ಟನ್ನು ಧರಿಸೋದ್ರಿಂದ ನಾನು ಮಾಮೂಲಿ ಬೆಲ್ಟನ್ನು ಹಾಕೋದಿಲ್ಲ. ಮಾಮೂಲಿ ಬೆಲ್ಟ್ ಅದ್ರಲ್ಲಿ ಹಾಕೋ ಅವಶ್ಯಕತೆ ನನಗೆ ಬರೋದಿಲ್ಲ. ಯಾಕೆಂತಂದರೆ ಆ ಬೆಲ್ಟ್ ಮಾಡೋಷ್ಟು ಕೆಲಸನ ಅದು ಮಾಡುತ್ತೆ. ಯಾವಾಗ ನಾನು ಸೀಟಿನ ಈ ಕಾಲನ್ನು ಈ ಹಿಂದೆಗಡೆಗೆ ಇಟ್ಕೊಂಡು ನಾನು ಕೂತ್ಕೊಳ್ತೀನಿ, ಆವಾಗ ನನಗೆ ತುಂಬ ಚೆನ್ನಾಗಿರುತ್ತೆ. ಈ ಐಡಿಯಾ ನನಗೆ ಕೊಟ್ಟಿದ್ದು ಯಾರು ಅಂತಂದರೆ ಶ್ರೀನಿವಾಸ್ ಅಂತೇಳಿ ಮೆಕ್ಯಾನಿಕ್ಕು. ಅವರು ವಡ್ರಳ್ಳಿಲಿದ್ದರು. ಈಗ ಪ್ರೆಸೆಂಟು ಚಿಳಗಟ್ಟದಲ್ಲಿ ವರ್ಕ್ ಮಾಡ್ತಾರೆ, ಎಲೆಕ್ಟ್ರಿಕಲ್ಲಿ ವರ್ಕ್ ಮಾಡ್ತಾರೆ. ಅವರು ನನಗೆ ಐಡಿಯಾವನ್ನು ಕೊಟ್ಟರು. ನಿಜವಾಗ್ಲೂ ಅವ್ರಿಗೆ ಈ ಟೈಮಲ್ಲಿ ಪುನಮನಹಳ್ಳಿಲಿ ಅವರ ವಾಸ ಸ್ಥಳ. ನಿಜವಾಗ್ಲೂ ಅವರಿಗೆ ಒಂದು ಧನ್ಯವಾದನೇ ಹೇಳಬೇಕು ನಾನು. ಸ್ನೇಹಿತರೆ, ಹೀಗೆ ಹಲವಾರು ಮಾಹಿತಿಗಳು ನಾವು ಡ್ರೈವ್ ಮಾಡ್ಬೇಕಾದ್ರೆ ಎಷ್ಟು ತಪ್ಪಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಸಾಧ್ಯವಾದಷ್ಟು ಸ್ವಲ್ಪ ಬದಲಾಯಿಸ್ಕೊಳ್ಳೋಣ. ನನಗಿನ್ನ ಇನ್ನೂ ಯಾರಾದರೂ ಕೂಡ ಇನ್ನೂ ಸ್ವಲ್ಪ ಅನುಭವಸ್ಥರು ಯಾರು ಇದ್ದರೆ ದಯವಿಟ್ಟು ಇನ್ನೊಂದಷ್ಟು ಮಾಹಿತಿಯನ್ನು ಕೊಡಿ. ನನ್ನ ವಾಟ್ಸಪ್ ನಂಬರು 7483602419. ಇದಕ್ಕೆ ನೀವು ಸೆಂಡ್ ಮಾಡಿದ್ರೆ ನಾನು ಅದನ್ನು ರೂಢಿ ಮಾಡಿಕೊಂಡು ಅದನ್ನು ಕೂಡ ಇನ್ಫಾರ್ಮೇಟಿವ್ ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳು ತಮಗೆ ತಲುಪುತ್ತೆ. ಇದರಿಂದ ಯಾವುದೇ ರೀತಿ ಹಣವನ್ನು ನೀವು ಕೊಡಬೇಕಾಗಿಲ್ಲ. ವಿಡಿಯೋ ವ್ಯೂಸ್ ಅಷ್ಟೇ ನನಗೆ ಸಾಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ತುಂಬ ಜನಕ್ಕೆ ರೀಚ್ ಆಗಲಿ ಅನ್ನೋದು ನನ್ನದೊಂದು ಅಭಿಪ್ರಾಯ. ಸ್ನೇಹಿತರೆ, ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಾನು ನಿಮ್ಮ ಅಶೋಕ್, ಡಿಪೋ 36.